ನಮಸ್ಕಾರ ವೀಕ್ಷಕರೇ, ಸುದ್ದಿ ಕೆಫೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕರ ಸಂಕ್ರಾಂತಿಯಂದು ಗಂಗಾ ಸ್ನಾನ, ಪೂಜೆ ಪಥ ಮತ್ತು ಅಗತ್ಯವಿರುವ ವ್ಯಕ್ತಿಗೆ ದಾನ ಮಾಡುವುದರಿಂದ ಮಾತ್ರ ಫಲ ನೀಡುತ್ತದೆ. ದಾನವಿಲ್ಲದೆ ಮಕರ ಸಂಕ್ರಾಂತಿ ಅಪೂರ್ಣ ಎಂಬುದನ್ನು ನೀವು ತಿಳಿದುಕೊಳ್ಳಲೇಬೇಕು. ಗ್ರಹಗಳ ರಾಜನಾದಂತಹ ಸೂರ್ಯನು ಈ ದಿನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಇದರಿಂದಾಗಿ ಅಂದು ಸೂರ್ಯನು ಉತ್ತರಾಯಣ ಆಗಿರುವುದರಿಂದ ಈ ದಿನವನ್ನು ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯ ದಿನದಂದು ಎಳ್ಳು ಬೆಲ್ಲವನ್ನು ದಾನ ಮಾಡುವುದು ಮುಖ್ಯವಾಗಿದೆ. ಕಪ್ಪು ಎಳ್ಳು ಶನಿಗೆ ಸಂಬಂಧಿಸಿದೆ ಮತ್ತು ಬೆಲ್ಲವು ಸೂರ್ಯನಿಗೆ ಸಂಬಂಧಿಸಿದೆ. ಸೂರ್ಯನು ತನ್ನ ಮಗನಾದ ಶನಿಯ ರಾಶಿಯನ್ನು ಪ್ರವೇಶಿಸುತ್ತಾನೆ. ಆದ್ದರಿಂದ ಈ ದಿನದಲ್ಲಿ ಸೂರ್ಯ ಮತ್ತು ಶನಿಯ ಕೃಪೆಯನ್ನು ಪಡೆಯಲು ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡಬೇಕು. ಅದೇ ರೀತಿ ಮಕರ ಸಂಕ್ರಾಂತಿಯ ದಿನದಂದು ಕಿಚಡಿ ದಾನ ಮಾಡುವುದು ಕೂಡ ಮುಖ್ಯವಾಗಿದೆ. ವಿಶೇಷವಾಗಿ ತುಪ್ಪ, ಅರಿಶಿನ ಮತ್ತು ಹಸಿರು ತರಕಾರಿಗಳೊಂದಿಗೆ ಮಾಡಿದ ದಾಲ್ ಕಿಚಡಿಯನ್ನು ದಾನ ಮಾಡುವುದರಿಂದ ಸೂರ್ಯ, ಗುರು, ಶನಿ ಮತ್ತು ಬುಧ ಗ್ರಹಗಳ ಶುಭ ಫಲಗಳು ದೊರೆಯುತ್ತವೆ. ಮಕರ ಸಂಕ್ರಾಂತಿಯ ದಿನದಂದು ಬೆಚ್ಚಗಿನ ಬಟ್ಟೆಗಳನ್ನು ದಾನ ಮಾಡುವುದು ಸಹ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ದಿನ ಬಟ್ಟೆ, ಪಾದರಕ್ಷೆ, ಹಣ ಇತ್ಯಾದಿಗಳನ್ನು ದಾನ ಮಾಡುವುದು ಒಳ್ಳೆಯದಾಗಿದೆ. ವೀಕ್ಷಕರೇ, ಇದಿಷ್ಟು ಮಕರ ಸಂಕ್ರಾಂತಿಯ ದಿನದಂದು ದಾನವನ್ನು ಮಾಡುವ ಕುರಿತು ಮಾಹಿತಿ ತಿಳಿಸಿಕೊಡುವ ಪ್ರಯತ್ನ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಸಿ ಯು, ಬಾಯ್.